ಜಲಸಂಧಿಯಲ್ಲಿ ಹಡಗಿನ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಒಮನ್ ಕರಾವಳಿ ತೀರದಲ್ಲಿ ಹೋಗ್ತಾ ಇದ್ದ ಹಡಗಿದು, ಅದರ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಇಸ್ರೇಲ್ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ನಿಂದ ಜಲಸಂಧಿ ಬಂದ್. ಒಮನ್ನ ಕರಾವಳಿ ತೀರದಲ್ಲಿ ಹಡಗಿನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಒಮನ್ನ ಕರಾವಳಿ ತೀರದಲ್ಲಿ ಹೋಗ್ತಾ ಇದ್ದ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದ್ದು ಜಲ ಸಂಧಿಯನ್ನ ಬಂದ್ ಮಾಡಿದೆ. ಹಾರ್ಮಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಕ್ಷಿಪಣಿ ದಾಳಿಯಿಂದ ಹಡಗು ಪತನ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ನಡೆದಿರೋದು ಒಮನ್ ಕರಾವಳಿ ತೀರದಲ್ಲಿ. ಇಲ್ಲಿವರೆಗೆ ಒಮನ್ ದೇಶದ ಮೇಲೆ ದಾಳಿ ಆಗಿಲ್ಲ, ಆದರೆ ಅದರ ಕರಾವಳಿ ತೀರದಲ್ಲಿ ಸಾಗ್ತಾ ಇದ್ದ ಹಡಗಿನ ಮೇಲೆ ದಾಳಿಯಾಗಿದೆ. ಹಾರ್ಮುಜ್ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ. ಇದನ್ನ ಬ್ಲಾಕ್ ಮಾಡಿದ್ರೆ ಶೇಕಡಾ 20% ಅನಿಲ ಸಾಗಾಟ ನಿಂತು ಹೋಗುತ್ತೆ. ಇಂಧನ ಮತ್ತು ಇತರ ಸರಕುಗಳ ಸಾಗಣೆಗೆ ಈ ಜಲಸಂಧಿ ಅತಿ ಮುಖ್ಯ. ಅದೇ ಭಾಗದಲ್ಲಿ ಈಗ ಇರಾನ್ ದಾಳಿ ನಡೆಸಿದೆ. ಹಾರ್ಮುಜ್ ಜಲಸಂಧಿ ಹಾರ್ಮುಜ್ ಜಲಸಂಧಿ ಪ್ರಮುಖ ತೈಲ ಸಾಗಾಟ ಮಾರ್ಗ. ಇದು ಆ ಮಾರ್ಗದಲ್ಲಿ ಸಾಗ್ತಾ ಇದ್ದ, ಒಮನ್ನ ಕರಾವಳಿಯಲ್ಲಿ ಸಾಗ್ತಾ ಇದ್ದ ಹಡಗಿನ ಮೇಲೆ ಕ್ಷಿಪಣಿ ಅಟ್ಯಾಕ್ ಆಗಿದೆ. ಈ ಮೂಲಕ ಜಲಸಂಧಿಯನ್ನ ತಡೆ ಹಿಡಿಯುವ ಪ್ರಯತ್ನ ಇರಾನ್ ಮಾಡ್ತಾ ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆ ಮಾಡಿದ ಇಸ್ರೇಲ್ ಅಮೆರಿಕ. ಅಲಿ ಖಮೇನಿ ಹತ್ಯೆ ಖಂಡಿಸಿ ಪಾಕಿಸ್ತಾನದಲ್ಲಿ ಜನಾಕ್ರೋಶ ವ್ಯಕ್ತ ಆಗಿದೆ. ಪಾಕಿಸ್ತಾನದ ಅಮೆರಿಕ ದೂತಾವಾಸ ಕಚೇರಿ ಮೇಲೆ ಉದ್ರಿಕ್ತರು ದಾಳಿ ಮಾಡಿದ್ದಾರೆ. ಕರಾಚಿಯಲ್ಲಿರೋ ಅಮೆರಿಕ ದೂತಾವಾಸ ಕಚೇರಿ ಮೇಲೆ ದಾಳಿ ನಡೆದಿದ್ದು, ಉದ್ರಿಕ್ತ ಪಾಕಿಸ್ತಾನಿಗಳು ದೂತಾವಾಸ ಕಚೇರಿ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ದೂತಾವಾಸ ಕಚೇರಿ ಕಿಟಕಿ ಗಾಜುಗಳನ್ನ ಒಡೆದು ಆಕ್ರೋಶ ಹೊರಹಾಕಿದ್ದಾರೆ. ಕರಾಚಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಅಮೆರಿಕ ಸೇನೆ ಗುಂಡಿನ ದಾಳಿ. ಕರಾಚಿಯಲ್ಲಿ ಅಮೆರಿಕ ಗುಂಡಿನ ದಾಳಿಯಲ್ಲಿ 12 ಜನ ಪಾಕಿಸ್ತಾನಿಗಳು ಬಲಿಯಾಗಿದ್ದಾರೆ. ಕರಾಚಿ ದೂತಾವಾಸ ಕಚೇರಿ ಮೇಲೆ ದಾಳಿ ಮಾಡಿದ್ದ ಪಾಕಿಸ್ತಾನಿ ಉದ್ರಿಕ್ತರ ಮೇಲೆ ಗುಂಡಿನ ದಾಳಿ ಮಾಡಿದೆ ಅಮೆರಿಕ ಸೇನೆ. 12 ಜನ ಪಾಕಿಸ್ತಾನಿಗಳು ಬಲಿಯಾಗಿದ್ದಾರೆ. ದೂತಾವಾಸ ಕಚೇರಿ ಮೇಲೆ ಅಟ್ಯಾಕ್ ಮಾಡಿ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.